ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವಿಜಿಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೋಮ್ ಮೇಡ್ ಬನಾನಾ ಐಸ್ ಕ್ರೀಮ್ ಮಾಡ್ತಿದ್ದೀನಿ. ಅಂದರೆ ಈ ಪಚ್ಚ ಬಾಳೆಹಣ್ಣು ಅಥವಾ ಚುಕ್ಕಿ ಬಾಳೆಹಣ್ಣು ಅಂತ ಬರುತ್ತಲ್ಲ, ದೊಡ್ಡ ಬಾಳೆಹಣ್ಣು, ಅದನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲೇ ಇರೋ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡ್ತಿದ್ದೀನಿ. ತುಂಬಾ ಈಸಿ, ಮತ್ತು ನಾವು ಆಚೆ ತಿನ್ನೋದಕ್ಕಿಂತ ಮನೆಯಲ್ಲೇ ಸಿಗೋ ಪದಾರ್ಥಗಳು, ಫ್ರೂಟ್ಸ್ಗಳಿಂದ ಈ ಥರ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ದಿ ಕೂಡ ಇರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮೆಥಡ್ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಡಿ. ಈಗ ಬನಾನಾ ಕೇಕು ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ನಾನೊಂದು 3 ಬನಾನಾ ತೊಗೊಂಡಿದ್ದೀನಿ. ದೊಡ್ಡದು ಚುಕ್ಕಿ ಬಾಳೆಹಣ್ಣು ಅಂತಾರಲ್ಲ ಅದು, ಅಥವಾ ಪಚ್ಚ ಬಾಳೆಹಣ್ಣು, ಅದು ಸಿಪ್ಪೆ ತೆಗೆದು ನೋಡಿದ್ದೀನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನ. ಒಂದು ಸ್ಮಾಲ್ ಡಬ್ಬಿ, ಮೀಡಿಯಮ್ ಸೈಜು ಪ್ಲಾಸ್ಟಿಕ್ ಡಬ್ಬಿಗೆ ಕಟ್ ಮಾಡಿರೋ ಪೀಸಸ್ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಫುಲ್ಲು ನಾನು 3 ಬಾಳೆಹಣ್ಣು ಎಷ್ಟು ಕಟ್ ಮಾಡಿದ್ದೀನಿ ಅಷ್ಟು ಡಬ್ಬಿ ಹೆಚ್ಚು ಕಮ್ಮಿ ಫುಲ್ ಆಗೋ ಲೆವೆಲ್ಗೆ ಹಾಕ್ಕೊಂಡು ಅದನ್ನು ಮುಚ್ಚಿ ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರೀಜರಲ್ಲ, ಮಾಮೂಲಿ ಫ್ರಿಜ್ಜಲ್ಲಿ ಇಡ್ತೀನಿ. ಒಂದು ½ ಅನ್ ಅವರ್ ಇಟ್ಟು ತೆಗೆದುಬಿಟ್ಟು ಆ ಬಾಳೆಹಣ್ಣನ್ನ ಪೀಸಸ್ ಏನಿತ್ತು ಅದು ಸ್ವಲ್ಪ ಕೂಲಾಗಿರುತ್ತೆ. ಆಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅಥವಾ ಪೇಸ್ಟ್ ಮಾಡ್ಕೋತೀನಿ. ನೋಡಿ, ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಬರುತ್ತೆ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸಲ ಮಿಕ್ಸ್ ಮಾಡ್ಕೋತೀನಿ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಈ ಥರ ಚೆನ್ನಾಗಿ ಬ್ಲೆಂಡ್ ಆಗಬೇಕು. ಬಾಳೆಹಣ್ಣು ಸಿರಪ್ ಜೊತೆಗೆ ಇದು ಹನಿ ಕೂಡ ಆ ಥರ ಮಿಕ್ಸ್ ಮಾಡ್ಕೋತೀನಿ. ನಾನು ಇದಕ್ಕೆ ಡೈರಿ ಮಿಲ್ಕ್ ಚಾಕ್ಲೇಟ್ ಯೂಸ್ ಮಾಡ್ತೀನಿ. ಒಂದು 4 to 5 ಬೈಟ್ಸ್ ಹಾಕ್ಕೊಂಡ್ರೆ ಸಾಕು 3 ಬಾಳೆಹಣ್ಣಿಗೆ. ಅದನ್ನು ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ, ಗೊತ್ತಾಗ್ತಿದೆ ನಿಮಗೆ. ಗ್ರೈಂಡ್ ಮಾಡಿಕೊಂಡು ಈ ಬಾಳೆಹಣ್ಣು ಹಾಕ್ಕೊಂಡಿದ್ವಲ್ಲ ಅದೇ ಡಬ್ಬಿಗೆ ಕೆಳಗಡೆ ಸ್ವಲ್ಪ ಚಾಕ್ಲೇಟ್ ಸ್ಲೈಸಸ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವೇನು ಸಿರಪ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕಿ ಮೇಲೆ ಸ್ವಲ್ಪ ಚಾಕ್ಲೇಟ್ದು ಸ್ಲೈಸಸ್ ಪೌಡರ್ ಥರ ಮಾಡಿಕೊಂಡು ಸ್ವಲ್ಪ ಮೇಲ್ಗಡೆ ಹಾಕೋತಿದ್ದೀನಿ. ನೋಡಿ, ಈ ಥರ ಕಂಪ್ಲೀಟಾಗಿ ಹಾಕ್ಕೊಂಡಾದ್ಮೇಲೆ ಇದನ್ನು ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಡಬೇಕು. ಒಂದು 3 to 4 ಅವರ್ಸ್ ಆದಮೇಲೆ ಐಸ್ ಕ್ರೀಮು ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡಿ, ಈ ಥರ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಬನಾನಾ ಐಸ್ ಕ್ರೀಮ್ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ, ಸಲಹೆ ಸೂಚನೆಗಳೇನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೋಡಿ, ಬನಾನಾ ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬಾ ಆಸಮ್ ಆಗಿತ್ತು. ನಾನು ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಅಥವಾ ಯಾವುದೇ ಸ್ವೀಟ್ ಸೇರಿಸಿಲ್ಲ. ಹನಿ ಮತ್ತು ಚಾಕ್ಲೇಟ್ ಸೇರಿಸ್ಕೊಂಡಿರೋದ್ರಿಂದ ಸ್ವೀಟು ತುಂಬ ಜಾಸ್ತಿ ಏನಿಲ್ಲ ಅಥವಾ ಕಡಿಮೆನೂ ಆಗಿಲ್ಲ, ಮೀಡಿಯಮಾಗಿ ಕರೆಕ್ಟಾಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಐಸ್ ಕ್ರೀಮು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೀವು ಮಾಡಿ. ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ. ತುಂಬ ನಾವೀಗ ಆಚೆ ಅದು ಇದು ಸಿಕ್ಕಿದ ಫ್ಲೇವರ್ ಏನೇನೋ ತಿನ್ನೋದ್ರಿಂದ ಮನೆಯಲ್ಲೇ ಇರೋ ಫ್ರೂಟ್ಸಿಂದ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.